ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಹ ರೈಡರ್. ಇವತ್ತು ಡೇಟ್ ಬಂದು ಮಾರ್ಚ್ 2. ಹೇಳಿದ್ನಲ್ಲ, ನಿನ್ನೆ ವೀಡಿಯೋಲ್ಲಿ ನೀವು ನೋಡಿರ್ಬೋದು. ಫಸ್ಟ್ಗೆ ಸರ್ವಿಸ್ಗೆ ಹೋಗಿದ್ದೆ ಅಲ್ಲಿ. ಬಟ್ ನಾನು ಯಾವಾಗ ಅವ್ರ ಹತ್ರನೇ ಮಾಡಿಸೋದು ಅಂತ ಹೇಳಿದ್ನಲ್ಲ, ಬಾಲಾಜಿ ಅವ್ರ ಹತ್ರ. ಅವರು ಇರಲಿಲ್ಲ, ಎಲ್ಲ ಹೋಗ್ತಾಯಿದ್ರು. ಅದಕ್ಕೋಸ್ಕರ ಗಾಡಿ ನಾಳೆ ಬಿಡೋಕ್ಕೆ ಹೇಳಿದ್ದು. ಅದಕ್ಕೆ ಇವತ್ತು ಹೋಗ್ತಾಯಿದ್ದೀನಿ. ನಿನ್ನೆ ಐಟಮ್ ಎಲ್ಲ ತೊಗೊಂಡೆ. ಅದು ನೀವು ಲಾಸ್ಟ್ ವೀಡಿಯೋಲ್ಲಿ ನೋಡ್ಬೋದು, ಯಾವ್ಯಾವ ಐಟಮ್ ತೊಗೊಂಡಿದ್ದೆ, ಎಷ್ಟು ಕಾಸ್ಟ್ ಆಯಿತು ಅಂತ. ಅದು ಮೋಟಿವ್ದು ಇಂಜಿನ್ ಆಯಿಲು ಮತ್ತು ಲಿಕ್ವಿಡ್ ಅದು ಫ್ಯೂಲ್ ಅಡಿಕ್ಟಿವು, ಕಾರ್ಪೆಟ್ರು ಕ್ಲೀನ್ ಆಗೋಕ್ಕೆ, ಫ್ಯೂಲ್ ಸಿಸ್ಟಮ್ ಕ್ಲೀನ್ ಆಗುತ್ತದು ಹಾಕಿದ್ರೆ. ಗೊತ್ತಿಲ್ಲ, ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಹೆಂಗಿರುತ್ತೆ ಅಂತ ನೋಡಿಲ್ಲ. ಅದು 80 ml ಒಂದು ಡಬ್ಬ ಬರುತ್ತೆ. ಅದರದ್ದು ಒಂದು ವೀಡಿಯೋ ಮಾಡಿ ಸಪ್ರೇಟಾಗಿ ಹಾಕ್ತೀನಿ ನೋಡಿ. ಇವಾಗ ಶೋರೂಮ್ ಹತ್ರ ಹೋಗ್ತಾನೆ. ಟೈಮ್ ಬಂದು 8:51 ಆಯಿತು. 9 o'clock ಬರೋಕ್ಕೆ ಹೇಳಿದ್ರು. ಹೋಗೋಷ್ಟೊತ್ತಿಗೆ 9 o'clock ಆಗುತ್ತೆ. ಅಲ್ಲೋ ಗಾಡಿ ಬಿಟ್ಟರೆ ಮಧ್ಯಾಹ್ನ 3 o'clock ಕೊಡ್ತೀನಿ ಅಂತ ಹೇಳಿದ್ದು. ನೋಡಬೇಕು ಎಷ್ಟೊತ್ತಾಗುತ್ತೆ ಅಂತ. ಓಕೆ, ಇವಾಗ ಶೋರೂಮ್ ಹತ್ರ ಬಂದ್ವಿ. 9 o'clock ಆಯಿತು ಕರೆಕ್ಟಾಗಿ ಬರೋ ಅಷ್ಟೊತ್ತು ಅಲ್ಲಿಂದ ಇಲ್ಲಿಗೆ. ಗಾಡಿ ಕೊಟ್ಬಿಟ್ಟು ಪ್ರಾಬ್ಲಮ್ಗಳೆಲ್ಲ ಒಂದು ಸತಿ ಹೇಳಿದ್ದೀನಿ. ನಿನ್ನೆ ಒಂದು ಸತಿ, ಇನ್ನೊಂದು ಸತಿ ಒಂದು ಪ್ರಾಬ್ಲಮ್ ಗೊತ್ತಾಗಿದೆ. ಫ್ಯೂಲ್ ಗೇಜು ಸ್ವಲ್ಪ ಪ್ರಾಬ್ಲಮ್ ಇದೆ. ಅದೊಂದು ಫ್ಯೂಲ್ ಗೇಜ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಗಾಡಿ ಕೊಟ್ಟು ಹೋಗ್ತಾ ಇರೋದೆ. ಇದೇ ಬ್ರಿಡ್ಜ್ ಸ್ಟೋನ್ ಸರ್ವಿಸ್ ಸೆಂಟ್ರು. ಸರ್ವಿಸ್ ಇಲ್ಲ, ಅದು ರೀಸ್ಟಾರ್ಟ್ ಆಗೋವರೆಗೂ ಸ್ಟಾರ್ಟ್ ಆಗಲ್ಲ ಗಾಡಿ. ರೀಸ್ಟಾರ್ಟ್ ಆಗಬೇಕದು. ಈ ಸಿಂಬಲ್ ಹೋಗುತ್ತೆ, ಅದು ಹೋದ್ಮೇಲೆ ಗಾಡಿ ಸ್ಟಾರ್ಟ್, ಅಲ್ಲಿವರೆಗೂ ಸ್ಟಾರ್ಟ್ ಆಗಲ್ಲ. ಈ ಸಿಂಬಲ್ ಇದೆಯಲ್ಲ, ರೀಸ್ಟಾರ್ಟ್ ಆಗುತ್ತೆ. BS6 ಅಂತ ಬರುತ್ತೆ, ಅದು ರೀಸ್ಟಾರ್ಟ್ ಆಗೋವರೆಗೂ ಗಾಡಿ. ಟೈಮ್ ಬಂದು ಇವಾಗ 3 o'clock ಆಯಿತು. ಸರ್ವಿಸ್ ಆಗಿರುತ್ತೆ. 3:30ಗೆ ಬರೋಕ್ಕೆ ಹೇಳಿದ್ರು. ಹೋಗೋಷ್ಟೊತ್ತಿಗೆ ಇವಾಗ ಅಷ್ಟೇ ಆಗುತ್ತೆ. ಒಂದ್ಸತಿ ನೋಡ್ಕೊಳಲ್ಲ ಅಲ್ಲಿ ಹೋಗ್ಬಿಟ್ಟು, ಏನೋ ಪ್ರಾಬ್ಲಮ್ ಇಲ್ಲ ಅವ್ರು ಮಿಕ್ಸ್ ಮಾಡಿದ್ದಾರೆ. ಮಾಡಿರ್ತಾರೆ, ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಿರುತ್ತೆ. ಒಂದು ಸತಿ ಟ್ರಯಲ್ ನೋಡಿಬಿಟ್ಟು ಇನ್ನೇನಾದ್ರು ಅವ್ರು ಮಾತಿದ್ದಾರೆ ಹೇಳ್ಬಿಟ್ಟು ಸರಿ ಮಾಡಿಸ್ಕೊಂಬರೋಣ. ಟೈಮ್ ಬಂದು 3:10 ಆಯಿತು. ಮಾಡಿರ್ತಾರೆ ಇಲ್ವ ಗಾಡಿ, ನೋಡ್ಬೇಕಿನ್ನ ಇದು ಮಾಡಿರ್ತಾರೆ ಅಂತ. ಶೋರೂಮ್ ಹತ್ರ ಬಂದ್ವಿ. ಬೇರೆಯವ್ರ ಹತ್ರ ಆಗಿದೆ, ನೆನ್ನೆನೇ ಮಾಡಿಸ್ಬೋದಾಗಿತ್ತು ಸರ್ವಿಸು. ನಾನು ಅವ್ರ ಹತ್ರನೇ ಮಾಡಿಸ್ಬೇಕು ಅಂತ ವೆಯ್ಟ್ ಮಾಡಿ ಇವತ್ತು ಮಾಡಿಸ್ತಾಯಿದ್ದೀನಿ. ಏಕೆಂದರೆ ಅವರೊಬ್ಬರೇ ನಂಗೆ ಅಡ್ಜಸ್ಟ್ ಆಗಿರೋದು ಕರೆಕ್ಟಾಗಿ ಮಾಡೋಕ್ಕೆ ಸರ್ವಿಸಲ್ಲಿ. ಇನ್ಯಾರು ಅಷ್ಟು ಅಡ್ಜಸ್ಟ್ ಆಗಿದೆ. ಓಕೆ, ಆಗಿಲ್ವಾ ಇನ್ನು? ಇವಾಗ ಬೆಳಗ್ಗೆ ಕೊಟ್ಟೋಗಿದ್ದು ಬಾಲಾಜಿ. ಈ ಥರ ಆಗ್ತಿರಲ್ಲ, ಏನೋ ಅಬ್ಜೆಕ್ಷನ್ ಏನಿಲ್ಲ, ಅದಕ್ಕೇನಿಲ್ಲ. ಸೇವ್ ಮಾಡ್ಕೊಡಿ, ನೋಡ್ತಾ ಇರ್ತೀನಿ. ನಿಮ್ಮ ಹೆಸರು ಸರ್? ಲೋಹ ರೈಡರ್. ಲೋಹ ರೈಡರ್ ಇಲ್ಲೇ ಇದೆ. ಲೋಹ ರೈಡರ್ ಅದೆಲ್ಲ ನಿಮ್ದೇನಾ? ನನ್ನದೇ ವೀಡಿಯೋಗಳು ನೋಡಿ. ನಿಮ್ಮದು ಇದು ಎಲ್ಲಿರೋದು ನೀವು? ಲಗ್ಗೇರಿ. ನಿಮ್ಮ ಮ್ಯಾನೇಜರ್ ಲಗ್ಗೇರಿ ಅವರ? ಯಾರು? ಕೆಂಪೇಗಡಲ್ಲಿ ಇರ್ತಾರೆ ಲಗ್ಗೇರಿ ಅಂತ. ಒಟ್ನಲ್ಲಿ ಅವ್ರ ಲಗ್ಗೇರ ಏನು ಇವ್ರದ್ದು ಕ್ಯಾಮ್ರಾ ಅದು. ಹಾಂ, ಅವ್ರದ್ದು ಪೊಲೀಸ್ ಅವ್ರದ್ದು ಯಾವುದೂ ಇಲ್ಲ ಇದರಲ್ಲಿ? ಪೊಲೀಸ್ ಅವ್ರದ್ದು ಯಾವುದೂ ಇಲ್ಲ. ಅಲ್ಲ, ಇದು ಇದ್ರಲ್ಲಿ ಬರುತ್ತಾ? ಹಾಂ, ಯೂಟ್ಯೂಬಲ್ಲಿ ಬರುತ್ತೆ. ಬೈಕ್ ರೈಡ್ ಫ್ರಮ್ ಬ್ಯಾಂಗ್ಳೂರ್ ಟು ಅಲ್ಲ, ಏನಕ್ಕಿದು ರೇಸ್ ಓಡಿಸೋತಾರಣ? ರೇಸ್ ಇಲ್ಲ, ಮಾಮೂಲಿ ಟ್ರಾವೆಲಿಂಗ್ ವೀಡಿಯೋ. ಟ್ರಾವೆಲಿಂಗ್ ಮಾಡಿರೋದು. ಇವ್ರದ್ದು ಕ್ಯಾಮ್ರಾ ಅದು ಯೂಟ್ಯೂಬಲ್ಲಿ. ನಾನು ಪೊಲೀಸ್ ಅವ್ರದ್ದು ಏನಾದರೂ. ಓಕೆ, ಗಾಡಿ ಸರ್ವಿಸ್ ಆಯ್ತು. ಇವಾಗ ತೊಗೊಂಡು ಹೋಗ್ತಾ ಇರೋದು. ಓಕೆ, ಥ್ಯಾಂಕ್ ಯು. ಗಾಡಿ ಸರ್ವಿಸ್ ಆಯಿತು. ಇವಾಗ ಗಾಡಿ ಸ್ಮೂತಾಗಿದೆ ಸ್ವಲ್ಪ.
ಇವ್ರ ಹತ್ರ ಮಾಡಿಸ್ದಾಗ ಮಾತ್ರ ನಂಗೆ ಗಾಡಿ ಈ ಥರ ಸ್ಮೂತಾಗಿ ಫೀಲ್ ಆಗುತ್ತೆ. ಬೇರೆಯವ್ರ ಹತ್ರ ಯಾರ ಹತ್ರ ಮಾಡಿಸ್ದಾಗೂ ಇಷ್ಟು ಫೀಲ್ ಆಗೋಲ್ಲ ಗಾಡಿ ಸ್ಮೂತಾಗಿರೋದು. ಏನು ಪ್ರಾಬ್ಲಮ್ ಇಲ್ಲ, ಏನೇ ಪ್ರಾಬ್ಲಮ್ ಆದ್ರೂ ತೊಗೊಂಬಂದರೆ ಮತ್ತೆ ಯಾವಾಗ ಬೇಕೋ ಮಾಡ್ಕೊಳ್ತಾರೆ ಅವ್ರೆ. ಟೈಮ್ ಬಂದು 4:57 ಆಯಿತು. ನಾನು ಬಂದಾಗ ನನ್ನ ಗಾಡಿನ ಸರ್ವಿಸಿಗೆ ತೊಗೊಂಡೇ ಇರಲಿಲ್ಲ, ಬೇರೆ ಗಾಡಿ ಮಾಡ್ತಾಯಿದ್ದು. ಅದು ಆ ಗಾಡಿ ಆದಮೇಲೆ ನಂದನ್ನು ಎತ್ಕೊಂಡು ಸರ್ವಿಸ್ ಮಾಡ್ಸೋಕ್ಕೆ. ಮೋಟೋಲ್ದು ಈ ಸತಿ ಬೇರೆ ಇಂಜಿನ್ ಎಲ್ಲ ಹಾಕಿರೋದು. ತೋರಿಸ್ತೀನಿ ನೋಡಿ, ಆ ಫೋಟೋ ಇದೆ, ಹಾಕ್ತೀನಿ ಇವಾಗ. ಅದೇ ಫೋಟೋ ನೋಡಿ, ಅದು 500 ಸಮಥಿಂಗ್ ಆಯಿತು 1 ಲೀಟ್ರ್ ಆಯಿಲ್ಗೆ. ಇವಾಗ ನಂತರ ಇದು ಫ್ಯೂಲ್ ಅಡಿಕ್ಟಿವ್ ಮತ್ತು ಇಂಜಿನ್ ಆಯಿಲ್ ಜೊತೆ ಮಿಕ್ಸ್ ಮಾಡೋದು ಶೂಟರ್ ಅಂತ ಬರುತ್ತೆ, ಲಿಕ್ವಿಡ್ ಮೊಲಿಯೋದೆ. ಅದನ್ನು ಆ್ಯಡ್ ಮಾಡಬೇಕು. ಮನೆಗೆ ಹೋಗಿ ಆ್ಯಡ್ ಮಾಡಿ ಫ್ಯೂಲು ಫುಲ್ ಟ್ಯಾಂಕ್ ಇರಬೇಕು ಅದಕ್ಕೆ ಹಾಕೋಕ್ಕೆ ಮುಂಚೆ. ಅದಕ್ಕೆ ಫ್ಯೂಲ್ ಎಂಟಿ ಇದೆ, ಅದು ಹೋಗಿ ಫ್ಯೂಲ್ ಫಿಲ್ ಮಾಡಿಸ್ಕೊಂಡು ಫಸ್ಟು ಮನೆ ಹತ್ರ ಹೋಗಿ ಅದನ್ನು ಹಾಕ್ತೀನಿ ವೀಡಿಯೋ. ಇವರೊಬ್ಬರೇ, ಬಾಲಾಜಿ ಅವರೊಬ್ಬರೇ ನಾನೇನು ಹೇಳಿದ ಪ್ರಾಬ್ಲಮ್ನ ಕರೆಕ್ಟಾಗಿ ಸಾಲ್ವ್ ಮಾಡಿ ಕರೆಕ್ಟಾಗಿ ರೆಡಿ ಮಾಡ್ಕೊಳ್ತಾರೆ. ಬೇರೆಯವರು ಕೇಳಿದ್ರೆ ಸಾಕು, ಗಾಡಿ ಬರೋದೇ ಹಂಗೆ, ಗಾಡಿ ಇರೋದೇ ಹಂಗೆ, ಏನು ಮಾಡೋಕ್ಕಾಗಲ್ಲ. ಬೇಕು ಫ್ಯೂಲ್ ಬ್ರೇಕ್ ಬೇಕು, ಫುಲ್ ಟ್ಯಾಂಕ್ ಮಾಡಿಸುವ. ಪೆಟ್ರೋಲ್ ರೇಟ್ ಬಂದು ಇವತ್ತು ಎಷ್ಟು ಡೀಸೆಲ್ 94.22 ಪೈಸಾ. ಫುಲ್ ಟ್ಯಾಂಕ್ ಮಾಡಿ, ಫುಲ್ ಟ್ಯಾಂಕು. ಫುಲ್ ಟ್ಯಾಂಕ್ 0. ಹಾಂ, ಎಷ್ಟು ಹಿಡಿಸುತ್ತೆ ನೋಡೋಣ. ಸ್ವಲ್ಪ ಹಾಕಿ, ಸಾಕು. 522 ರೂಪೀಸ್ ಆಯಿತು. 5.56 ಲೀಟರ್ ಹಿಡಿಸ್ತು. 5 ಲೀಟ್ರು ಅಂದರೆ ಫುಲ್ ಡೆಡ್ ಆಗೋಗಿದೆ ನನ್ನ ಗಾಡಿಯಲ್ಲಾಗಲೇ. 523 ರೂಪೀಸ್, 5.56 ಲೀಟರ್ಸ್ ಅಂದರೆ ಆಲ್ಮೋಸ್ಟ್ ಫುಲ್ ಡ್ರೈ ಆಗೋಗಿತ್ತು ಅನಿಸುತ್ತೆ ನನ್ನ ಗಾಡೀಲಿ. ಖಾಲಿ 5 ಲೀಟ್ರ್ ಹಿಡಿಸೋದು, ಫುಲ್ ಖಾಲಿ ಆಗೋಗಿದೆ. ಫುಲ್ ಹಿಡಿಸ್ತು. ಇವಾಗ ಮನೆ ಹತ್ರ ಹೋಗ್ಬಿಟ್ಟು ಇದಕ್ಕೆ ಫ್ಯೂಲ್ ಅಡಿಕ್ಟಿವ್ ಮತ್ತು ಇಂಜಿನ್ ಶೂಟರ್ ಇದೆ ಅಂತ ಹೇಳಿದ್ನಲ್ಲ, ಲಿಕ್ವಿಡ್ ಮಾಲಿದು, ಅದನ್ನ ಹಾಕಬೇಕು. ಬನ್ನಿ ಹೋಗಿ ಹಾಕೋಣ. ಆಮೇಲೆ 0 ಮಾಡೋದೇ ಮಾತಾಯಿತು. ಏನೋ 500 ಮೀಟರ್ಸ್ ಬಂದಿರ್ಬೋದು ಅಷ್ಟೇ, ಏನು ಜಾಸ್ತಿ ಬಂದಿಲ್ಲ. -0 ಫ್ಯೂಲ್ ಒಂದ್ಸತಿ ಮೈಲೇಜ್ ಚೆಕ್ ಮಾಡೋಣ ಎಷ್ಟು ಬರುತ್ತೆ ಅಂತ. ಫುಲ್ ಟ್ಯಾಂಕ್ ಮಾಡಿಸ್ತಿದ್ದೀನಿ, 0 ಮಾಡಿದ್ದೀನಿ. ಸರ್ವಿಸ್ ಆದಮೇಲೆ ಈ ಸತಿ ಮೈಲೇಜ್ ಎಷ್ಟು ಬರುತ್ತೆ ಚೆಕ್ ಮಾಡೋದು. ಸಿರೇಂಜ್ ಕೊಡಿ ಒಂದು ದೊಡ್ಡದಿದೆ, ಯಾವುದಿದೆ ಕೊಡಿ. 10 ml ಕೊಡಿ, 10 ml ಒಂದು ಕೊಡಿ. ಎಷ್ಟು? ಅದಕ್ಕಿಂತ ದೊಡ್ಡದಿದೆಯಾ? ಸಿರೆಂಜ್ ಏನಕ್ಕೆ ಅಂತನಾ? ಬನ್ನಿ ತೋರಿಸ್ತೀನಿ ಏನಕ್ಕೆ ಅಂತ. ನೋಡಿ, ಇದು ಲಿಕ್ವಿಡ್ ಮಲಿಯೋದು ಆಯಿಲ್ ಅಡಿಕ್ಟಿವ್ ಅಂತ, MOS2 ಶೂಟರ್. ಇದನ್ನು ಇಂಜಿನಲ್ಲಿ ಹಾಕಿರ್ತೀವಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡಬೇಕು. ಫ್ರಿಕ್ಷನ್ ಫ್ರೀ ಆಗುತ್ತಂತೆ, ಅಂದರೆ ಫ್ರಿಕ್ಷನ್ ಕಮ್ಮಿ ಆಗುತ್ತಂತೆ ಇದು ಹಾಕೋದ್ರಿಂದ. ಗೊತ್ತಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ, ನೋಡಬೇಕು ಹೆಂಗಿರುತ್ತೆ ಅಂತ. ಶೂಟರ್ ಇದು ಬಂದು 20 ml ಫುಲ್ ಹಾಕಬೇಕು. ಇದ್ರ MRP ಬಂದು 249 ಇದೆ. ಇಲ್ಲಿ ಸ್ಟಿಕ್ಕರ್ ಇತ್ತು, ಕಿತ್ತಾಕ್ಬಿಟ್ಟೆ. 249 ಇದೆ MRP ಬಂದು. Little sweet inside, blow it out because
ಸಿರಿನ್ ನೋಡಿ ತೊಗೊಂಡಲ್ಲ, ಏನಕ್ಕೆ ಅಂತ ಇವಾಗ ಯೂಸ್ ಆಗುತ್ತೆ. ಇದು ನೀಡಲೇನು ಬೇಕಾಗಲ್ಲ, ಇಲ್ಲಿ ಸಪ್ರೇಟಾಗಿ ಇದೆ. ಫ್ಯೂಲ್ ಅಡಿಕ್ಟಿವ್ ಲಿಕ್ವಿಡ್ ಮೊಲೆಯೋದು 40 ಶೂಟರ್ ಅಂತ ಫ್ಯೂಲ್ ಸಿಸ್ಟಮ್ ಕ್ಲೀನರ್. ಇದು ಹಾಕಿದ್ರೆ ಕಾರ್ಪೆಟ್ ಕ್ಲೀನ್ ಆಗುತ್ತೆ. ಇದು 5 ಲೀಟರ್ಸ್ಗೆ 40 ml ಹಾಕಬೇಕು. ಇದರಲ್ಲಿ 80 ml ಇದೆ, ಅದಕ್ಕೆ 40 ml ಮಾತ್ರ ಹಾಕೋದಕ್ಕೆ ಸಿರಿಂಜ್ ತೊಗೊಂಡಿದ್ದು. And the spell will take effect under the moonlight. Stay close to my side. We're burning so bright. Oh, oh, oh. Feel the emotion. Follow the signs. With this devotion, you will be all mine. I'm pulling you closer to me. You're finding it harder to breathe. The magic is taking over your mind entirely. I'm the only one that you see. I got what you want, what you need. Before you know what you are falling deep in love with me.